ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಚಾರ್ಮೀಸ್ ಡಿವೈನ್ ಲವ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಸೇಮ್ ರಿಲೇಶನ್ಶಿಪ್ ರೀಡಿಂಗ್ ಆಗಿರುತ್ತೆ. ನೀವು ತುಂಬಾ ಮನಸ್ಸಲ್ಲಿ ಇಷ್ಟಪಡುವಂತ ಪರ್ಸನ್ ನಿಮ್ಮಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ದೂರ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಪ್ರೀತಿ ಇದ್ರೂ ಕೂಡ ಹೇಳ್ಕೊಳ್ಳೋಕೆ ಆಗ್ದೇನೆ ಇರ್ಬೋದು. ಆ ಥರ ಇದ್ದಾಗ ಅವರು ತುಂಬಾ ದಿನದಿಂದ ಹೃದಯದಲ್ಲಿ ಮಾತನ್ನು ಏನಾದ್ರೂ ಒಂದು ಹೈಡ್ ಮಾಡ್ತಾ ಇರ್ಬೋದು, ಮರೆ ಮಾಡ್ತಿರ್ಬೋದು. ಆದ್ರೆ ಇವಾಗ ಅವ್ರಿಗೆ ಆ ನಿಜವಾದ ಭಾವನೆ ಏನಿದೆಯೋ ಅದನ್ನ ಒಪ್ಕೊಳ್ಳುವಂತ ಎನರ್ಜಿ ಸ್ಟ್ರಾಂಗ್ ಆಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ನೋಡೋಣ ಈ ರೀಡಿಂಗ್ ಅಲ್ಲಿ ಅವರ ಭಾವನೆಗಳು ಚೇಂಜಸ್ ಆಗುತ್ತಾ, ನಿಮ್ಮ ಎಮೋಷನಲ್ ಎನರ್ಜಿ ಜೊತೆ ಕನೆಕ್ಟ್ ಆಗುತ್ತಾ, ಎಂಗೇಜ್ ಆಗುತ್ತಾ, ಅವರ ಟ್ರೂ ಫೀಲಿಂಗ್ಸ್ ಇರ್ಬೋದು, ಕನ್ಫೆಷನ್ ಟೈಮ್ ಆಗಿರ್ಬೋದು, ಅವರು ನಿಮ್ಮನ್ನ ಮಿಸ್ ಮಾಡ್ಕೊಂತಾ ಇರೋದಾಗಿರ್ಬೋದು, ಇಲ್ಲಾಂದ್ರೆ ನನ್ನ ಕೈಲಿ ಇದ್ರ ಮೇಲೆ ನಾನು ಹೋಲ್ಡ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ಖಂಡಿತ ನಿಮ್ಮನ್ನ ಬಂದು ಸೇರ್ತೀನಿ ಅಂತ ಮೆಸೇಜ್ ಆಗಿರ್ಬೋದು. ಅದು ಈ ರೀಡಿಂಗ್ ಅಲ್ಲಿ ಸಿಗುತ್ತಾ ಅಂತ ನಾವು ಚೆಕ್ ಮಾಡೋಣ. ಈ ರೀಡಿಂಗ್ ಅಲ್ಲಿ ನಾವು ಮೇನ್ ಆಗಿ ಅವರ ನಿಜವಾದ ಭಾವನೆಗಳು ಏನ್ ಇಷ್ಟು ದಿವಸ ಮರೆ ಮಾಡಿಸ್ತಾ ಇದ್ರು, ಹೋಲ್ಡ್ ಮಾಡ್ತಾ ಇದ್ರು, ಅದನ್ನ ಎಕ್ಸ್‌ಪ್ರೆಸ್ ಮಾಡ್ತಾರಾ ಅಂತ ನಾನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ಳೋಣ. ನಿಮ್ಮ ನಿಮ್ಮ ಜೊತೆ, ನಿಮ್ಮ ಜೀವನ ಜೊತೆ ಅವರು ಇರ್ಬೇಕಾ ಇಲ್ವಾ ಅಂತ ಲಾಂಗ್ ಟರ್ಮಲ್ಲಿ ಅವರುನು ಕೂಡ ಫೀಲ್ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ನೋಡೋಣ. ಕನ್ಫೆಷನ್ ಆಗಿರ್ಬೋದು, ಇಲ್ಲ ಆನೆಸ್ಟ್ ಕಾನ್ವರ್ಸೇಷನ್ ಆಗಿರ್ಬೋದು, ಈ ಎನರ್ಜಿ ಆಕ್ಟಿವೇಟ್ ಆಗಿದೆಯಾ? ಅದ್ರ ಜೊತೆಗೆ ನಿಮಗೆ ಅವರಿಂದ ಏನು ಸಂದೇಶ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಅವರು ನಿಮಗೆ ಎಷ್ಟು ಮುಖ್ಯವಾಗಿರೋರು, ಅವರು ನಿಮಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅನ್ನೋದು ಕೂಡ ನಾವು ತಿಳ್ಕೊಳ್ಳೋಣ. ಇದು ಒಂದು ಜನರಿಕ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಸೊ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗ್ಬೋದು. ಇನ್ನು 3 ಡೇಸ್ ಇದೆ, ಚಾರ್ಜಸ್ ₹199 ಆಗಿರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಮೊದಲಿಗೆ ನೋಡ್ತಾ ಇರ್ಬೋದು, ಏಟ್ ಆಫ್ ಪೆನಟಿಕಲ್ಸ್ ಬಂದಿದೆ. ಸೆಕೆಂಡ್ ಕಾರ್ಡ್ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್, two of pentacles in few jugglings, and again wheel of fortune ಬಂದಿದೆ. ನೋಡ್ತಾ ಇರ್ಬೋದು, ಈಗ ಕೆಲವು ರೀಡಿಂಗ್ಸ್ ಅಲ್ಲಿ ಜಾಸ್ತಿ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಬಿಕಾಸ್ ನಮ್ಮ ಕಾಂಟೆಕ್ಸ್ಟ್ ಈ ಲಾಸ್ಟ್ 1 ಮಂತ್ ಇಂದ ನೋ ಕಾಂಟ್ಯಾಕ್ಟ್ ರೀಡಿಂಗ್, ಬರೀ ರಿಲೇಶನ್ಶಿಪ್ ರೀಡಿಂಗ್ ಆಗಿರೋದ್ರಿಂದ ಜಾಸ್ತಿ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಏನು ಕರೆಂಟ್ ಫೇಸ್ ಅನುಭವಿಸ್ತಾ ಇದ್ದೀರಾ, ಒಂದು ಸಿಚುವೇಶನ್ ಅಲ್ಲಿ ನೀವು ಇದೀರಾ, ಆ ಗ್ರಾಫ್ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಡಿವೈನ್ ಕಡೆಯಿಂದಾನೇ, ನಿಮಗೆ ಟ್ಯಾರೋ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತ ಒಂದು ಪಾಸಿಟಿವ್ ಮೆಸೇಜ್ ಅಂತ ಅನ್ಕೊಳ್ಳಿ. ಇದ್ರ ಜೊತೆಗೆ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಮನಸ್ಸಲ್ಲಿ ಯಾರಿದಾರೋ ಅವರ ನಿಮ್ಮನ್ನ 3 ಟೈಮ್ಸ್ ಖುಷಿ ಖುಷಿಯಾಗಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು, ನಿಮ್ಮ ಜೊತೆಗೆ ಹೇಳ್ಕೊಂಡು ಈ ರೀಡಿಂಗ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಾವು ಕಾರ್ಡ್ ಸ್ಪ್ರೆಡ್ ಮಾಡಿದ್ದೀವಿ. ಈ ಕಾರ್ಡ್ ಸ್ಪ್ರೆಡಿಂದ ನಮಗೆ ಏನು, ಈ ಟಾಪಿಕ್ ಮೇಲೆ ನಾವು ಏನು ತಿಳ್ಕೋಬೇಕು ಅಂತ ಇದ್ದೀವಿ, ಅದು ಏನು ಮೆಸೇಜ್ ಬರ್ತಾ ಇದೆ ಅಂತ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್, ನಾವು ಇವತ್ತು ಕೇಳಿರೋಂಥ ಪ್ರಶ್ನೆ ಇರ್ಬೋದು, ಅವರು ಕನ್ಫೆಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರಾ ಅನ್ನೋದಾಗಿರ್ಬೋದು, ಇಲ್ಲ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ನಿಮ್ಮನ್ನ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಏಟ್ ಆಫ್ ಪೆಂಟಿಕಲ್ಸ್, ಟೆಂಪರೆನ್ಸ್, ಡೆವಿಲ್, ಟೂ ಆಫ್ ಪೆಂಟಿಕಲ್ಸ್, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಮೊದಲಿಗೆ ನಾವು ಇಲ್ಲಿ ಏಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಅವರು ನಿಮ್ಮ ಬೆನ್ನಿಂದೆ, ನಿಮ್ಮ ಹಿಂದೆ ನೀವು ಕಾಣದೇ ಇರುವಂತ ಟೈಮಲ್ಲಿ, ನೀವು ಇಲ್ಲದೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ನಿಮ್ಮ ಪರ್ಸನ್ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರನ್ನ ಅವರು ಸೆಲ್ಫ್ ಮೇಕಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೀವು ನೋಡದೇ ಇರ್ಲಿ, ಅವರು ಸ್ವಲ್ಪ ಅವ್ರ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ, ಎಫರ್ಟ್ಸ್ ಹಾಕ್ತಾ ಇದ್ದಾರೆ, ತುಂಬಾ ಡೆಡಿಕೇಟೆಡ್ ಆಗಿ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಅವರು ನಿಮ್ಮನ್ನ ರೀಚ್ ಆಗೋದಿಕ್ಕೆ ಅವರು ರೆಡಿ ಇರೋದಿಕ್ಕೆ, ನೀವು ಏನಾದರೂ ಮೆಸೇಜ್ ಕಳ್ಸಿದ್ರೆ, ಏನಾದರೂ ಕೇಳಿದ್ರೆ ನಿಮ್ಮ ರಿಪ್ಲೈ ಮಾಡ್ಬೋದು ಕಾನ್ವರ್ಸೇಷನ್ಗೆ. ಮತ್ತೆ ಅದ್ರ ಜೊತೆಗೆ
ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ, ಥಾಟ್ಸ್ ರನ್ ಮಾಡ್ತಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಇವರು ನನ್ನ ಹತ್ರ ಮಾತಾಡಿದ್ರೆ ನೆಕ್ಸ್ಟ್ ಏನು ಕೇಳಬೇಕು ನಾನು, ಏನು ಹೇಳಬೇಕು ಅಂತ ಅದ್ರ ಬಗ್ಗೆ. ಆಮೇಲೆ ಎಮೋಷ್ನಲ್ ಆಗಿ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಅವರು. ಇಷ್ಟು ದಿವಸ ಒಂದು ಎಮೋಷ್ನಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು, ಕಂಟ್ರೋಲ್ ಮಾಡ್ತಾ ಇದ್ರು. ಸೊ ಇವಾಗ ಸ್ವಲ್ಪ ನಿಮ್ಮ ಕಡೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋದಕ್ಕೆ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಅವರ ಪಾಸ್ಟ್ ಮಿಸ್ಟೇಕ್ಸ್ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿರೋದಾಗಿರ್ಬೋದು, ಇಗ್ನೋರ್ ಮಾಡಿರೋದಾಗಿರ್ಬೋದು, ಅದು ಎಲ್ಲವನ್ನು ಅದರಿಂದ ಅವರು ಬರ್ತಾ ಇದ್ದಾರೆ ಆಚೆ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ಯಾಸಿವ್ ಮಿಸ್ಸಿಂಗು ಇಲ್ಲಿ ಹೆಚ್ಚಾಗಿ ಇರೋದ್ರಿಂದ ಇಂಟೆನ್ಷನಲ್ ಆಗಿ ಅವರು ಪ್ರಿಪೇರ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ನೋಡ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ಅವರು ಎಮೋಷನಲ್ ಹೀಲ್ ಆಗೋದು ಬಾಕಿ ಇತ್ತು, ಎಮೋಷನಲ್ ಹೀಲ್ ಆಗ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಅವರು ನಿಮ್ಮ ಜೊತೆ ಕನ್ಫ್ಯೂಸ್ ಆಗೋದಕ್ಕಿಂತ ಮುಂಚೆ ಅವರು ನಾನು ಹೇಳ್ದಂಗೆ ಎಮೋಷನಲ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅವರು ನಿಮಗೆ ಇಲ್ಲಿ ಒಂದು ಯಾವುದೋ ಒಂದು ಜಾಗದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಡೆಸ್ಪರೇಟ್ ಆಗಬೇಡಿ, ಮತ್ತೆ ನಾನು ನ್ಯಾಚುರಲ್ ಆಗಿ ನಿಮಗೆ ಅಚಾನಕ್ ಆಗಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವರಿಗೆ ನೀವು ಪೇಷನ್ಸ್ ಆಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಎಮೋಷನಲ್ ಮಾಡರೇಷನ್ ಅನ್ನೋದನ್ನ ನೀವು ಕಲ್ತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹೆಲ್ತಿ ಕಮ್ಯುನಿಕೇಷನ್ ಮಾಡೋಣ, ನಮ್ಮ ಜೀವನದಲ್ಲಿ ಏನೇ ಆದರೂ ಒಂದು ಹೆಲ್ತಿ ಕಮ್ಯುನಿಕೇಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅವರು ಅವರ ಹಾರ್ಟ್‌ನ ಮತ್ತೆ ಲಾಜಿಕ್ ಕಡೆ 2 ಬ್ಯಾಲೆನ್ಸ್ ಮಾಡಬೇಕು ನಾವು. ಇವಾಗ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಬ್ಯಾಲೆನ್ಸಿಂಗ್ ಆಫ್ ದ ಹಾರ್ಟ್ ಆ್ಯಂಡ್ ಎಮೋಷನಲ್ ಇದು ತುಂಬಾ ನಮಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಕಾಮ್ ಆಗಿ ಇರೋಣ, ಇಬ್ರು ಒಬ್ರಿಗೆ ಒಬ್ರು ರೆಸ್ಪೆಕ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಸೊ ಸತ್ಯ ಅನ್ನೋದು ಏನಿದೆ ಅದು ಯಾವತ್ತೂ ಎಸ್ಕೇಪ್ ಆಗೋದಿಲ್ಲ, ಯಾವತ್ತೂ ದೂರ ಆಗೋದಿಲ್ಲ. ನಾನು ನಿನ್ನ ಮೇಲೆ ಅಟ್ಯಾಚ್ಡ್ ಆಗಿರೋದು ಅದು ಸತ್ಯದ ಒಂದು ನಿರ್ಧಾರ. ಸೊ ಅದು ಆ ಸತ್ಯ ಯಾವಾಗಲೂ ಹೀಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಸ್ಟ್ರಾಂಗ್ ಆಗಿ ಎಮೋಷನಲ್ ಮತ್ತೆ ಫಿಸಿಕಲ್ ಪುಲ್ ಆಗ್ತಾ ಇದೆ ನಿಮ್ಮ ಮೇಲೆ ನನಗೆ. ಫಿಸಿಕಲ್ ಪುಲ್ ಆಗ್ತಾ ಇದೆ. ಅದನ್ನ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ತುಂಬಾ ಒಬ್ಸೆಷನ್ ಕೂಡ ಆಗ್ತಾ ಇದೆ. ಆದ್ರೆ ಹೈಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅದ್ರ ಜೊತೆಗೆ ಅವರು ನಿಮ್ಮ ಬಗ್ಗೆ ಕಾನ್ಸ್ಟೆಂಟ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬಾನೇ ಅವ್ರಿಗೆ ನಿಮ್ಮ ಮೆಮೊರಿ ಆಗಿರ್ಬೋದು, ನಿಮ್ಮ ಜೊತೆ ಕಳೆದಿರೋಂಥ ಕ್ಷಣಗಳು ಆಗಿರ್ಬೋದು, ಅದು ಎಲ್ಲವೂನು ಪ್ಯಾಟರ್ನ್ ಆಗಿ ಅವರು ಬದಲಾಗ್ತಾ ಇದೆ ಅವರಿಗೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ತುಂಬಾನೇ ಇಂಟೆನ್ಸ್ ಆಗಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನೋದು ಒಂದು ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಅವರು ಡಿಸ್ಟೆಂಟ್ ಅಲ್ಲಿ ಇದ್ರೂ ಕೂಡ ನಿಮ್ಮ ಎನರ್ಜಿ ಅವ್ರನ್ನ ಪುಲ್ ಬ್ಯಾಕ್ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಮೇ ಬಿ ಇದು ನಿಮಗೆ ಒಂದು ಅವರಿಗೆ ನೆಗೆಟಿವ್ ಪ್ಯಾಟರ್ನ್ಸ್ ತರ ಕಾಣಿಸ್ತಾ ಇರ್ಬೋದು. ಬಟ್ ಇಲ್ಲಿ ನೀವು ಮಾಡ್ದಿರೋಂಥ ರಿಚುವಲ್ಸ್ ಆಗಿರ್ಬೋದು, ನೀವು ಇಟ್ಟಿರುವಂಥ ಪ್ರೀತಿಯಲ್ಲಿ ಎನರ್ಜೀಸ್ ಇರ್ಬೋದು, ನಂಬಿಕೆ ಇರ್ಬೋದು, ಅದ್ರ ಜೊತೆಗೆ ಮ್ಯಾನಿಫೆಸ್ಟೇಷನ್ ಮಾಡಿರೋದಾಗಿರ್ಬೋದು, ಎಲ್ಲವೂ ಕೆಲ್ಸಕ್ಕೆ ಬರ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಯಾಕೆ ಇಷ್ಟು ಫುಲ್ ಆಗ್ತಾ ಇದೆ ನನ್ನ ಎನರ್ಜಿ ಅಂದ್ರು ಅವ್ರು, ಯಾಕೆ ನನ್ನ ರೀಚ್ ಆಗ್ತಾ ಇಲ್ಲ ಅನ್ನೋದು ನಿಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಆಗಿದ್ರೆ, ಇಲ್ಲಿ ನೋಡ್ತಾ ಇರ್ಬೋದು 2 ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ಅವರು ರೀಚ್ ಆಗೋದಿಕ್ಕೆ ಆಗ್ತಾ ಇಲ್ಲ. ಏನಕ್ಕಂದ್ರೆ ಅವ್ರು ಜಗಲ್ ಮಾಡ್ತಾ ಇದ್ದಾರೆ. ಅಮಾಂಗ್ ದ ಪ್ರಿಯಾರಿಟೀಸ್ ಜಗಲ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಅವರಿಗೆ ಇಂಡಿಸಿಷನ್ ಮೋಡ್‌ಗೆ ಹೋಗ್ತಾರೆ. ಸೊ ನಿಮ್ಮನ್ನ ರೀಚ್ ಔಟ್ ಆಗ್ಬೇಕು ಅನ್ಸುತ್ತೆ. ಒಂದೊಂದ್ಸತಿ ರೈಟ್ ಮೂಮೆಂಟ್ ಅಲ್ಲ, ಇದು ವೇಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಫಿಯರ್ ವರ್ಸಸ್ ಡಿಸೈರ್ ಆಗಿರ್ಬೋದು, ಇಲ್ಲ ಈಗೋ ವರ್ಸಸ್ ಹಾರ್ಟ್ ಆಗಿರ್ಬೋದು. ಇದು ಎಲ್ಲವನ್ನು ಕಾಂಬಿನೇಷನ್ ಆಗಿ ಅವರಿಗೆ ಬರ್ತಾ ಇದೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಇಲ್ಲಿ ಇದು ಡಿಲೇ ಬಂದು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತ ಏನು ಇಲ್ಲ. ಸ್ವಲ್ಪ ಎಮೋಷನಲಿ ಅವರು ಬ್ಯಾಲೆನ್ಸ್ ಆಗೋದು ಬ್ಯಾಲೆನ್ಸ್ ಇದೆ. ಅದರಿಂದ ಇಲ್ಲಿ ಜಗಲ್ ಮಾಡ್ತಾ ಇದ್ದಾರೆ. ಸೊ ನೀವು ಸ್ವಲ್ಪ ಸಮಯ ಕೊಟ್ರೆ ಖಂಡಿತ ನಿಮ್ಮನ್ನ ಅವರು ಸೇರ್ತಾರೆ ಅನ್ನೋದು ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾವಾಗ ಚೇಂಜಸ್ ಆಗುತ್ತೆ, ಇದೆಲ್ಲ ಯಾವಾಗ ಚೇಂಜಸ್ ಆಗಿ ನನಗೆ ನನ್ನ ಪಾರ್ಟ್ನರ್ ನನ್ನ ಜೊತೆ ಯಾವಾಗ ಚೆನ್ನಾಗಿರ್ತಾರೆ, ಯಾವಾಗ ಒಂದಾಗ್ತಾರೆ ಅನ್ನೋದ ಕೇಳೋದಾದ್ರೆ, ನಾನು ಮೊದಲಿಗೆ ಹೇಳ್ದಂಗೆ ಇದು ವೀಲ್ ಆಫ್ ಫಾರ್ಚೂನ್ ಪದೇ ಪದೇ ಬರ್ತಾ ಇದೆ ರೀಡಿಂಗ್ಸ್ ಅಲ್ಲಿ ಅಂತ ಅಂದ್ರೆ ಇದು ಒಂದು ಟರ್ನಿಂಗ್ ಪಾಯಿಂಟ್ ಆಗಿರ್ಬೋದು. ಸೊ ಇಷ್ಟು ದಿವಸ ನೀವು ಸ್ಟಕ್ ಆಗಿರ್ಬೋದು, ಮೂವ್ ಆಗೋದಕ್ಕೆ ಆಗ್ತಾನೆ ಇರ್ಬೋದು. ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಚೇಂಜಸ್‌ನ ನೋಡ್ಬೋದು. ಡಿವೈನ್ ಟೈಮಿಂಗ್ ನಿಮ್ಮ ಬದುಕಲ್ಲಿ ಆಲ್ರೆಡಿ ಆಕ್ಟಿವೇಟ್ ಆಗಿದೆ. ನೀವು ಟ್ಯಾರೋನ ನಂಬೋದಾದ್ರೆ, ನೀವು ಫುಲ್ ಫ್ಲೆಡ್ಜ್ ಆಗಿ ಟ್ಯಾರೋನ ನಂಬೋದಾದ್ರೆ ಬರ್ದಿಟ್ಕೊಳ್ಳಿ. ಡಿವೈನ್ ಟೈಮಿಂಗ್ ನಿಮಗೆ ಆಕ್ಟಿವೇಟ್ ಆಗಿದೆ.
ಶಿಫ್ಟ್ ಖಂಡಿತ ತಗೊಳುತ್ತೆ. ನೀವು ಕಮ್ಯುನಿಕೇಷನ್‌ಗೆ ವೇಟ್ ಮಾಡ್ತಾ ಇದ್ರೆ ಖಂಡಿತ ಕಮ್ಯುನಿಕೇಷನ್ ಬರುತ್ತೆ. ಫೇಟಲ್ಲಿ ಒಂದು ಹೆಜ್ಜೆ ಸ್ಟೆಪ್‌ನ ನೀವು ತಗೋಬೇಕು ಅಂತ ಇದ್ರೆ ಖಂಡಿತ ಸ್ಟೆಪ್‌ನ ತಗೊಳ್ತೀರಾ. ಸೊ, ಕನ್ಫೆಷನ್ ಎನರ್ಜಿ ರೈಸ್ ಆಗ್ತಾ ಇದೆ, ಆಕ್ಟಿವೇಟ್ ಆಗಿದೆ. ಅವರು ನಿಮ್ಮನ್ನ ರೀಚ್ ಔಟ್ ಆಗ್ತಾರೆ. ನೀವು ಎಕ್ಸ್‌ಪೆಕ್ಟ್ ಮಾಡ್ದೇನೆ ಅವರು ರೀಚ್ ಆಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಈ ರೀಡಿಂಗಲ್ಲಿ ಫೈನಲ್ ಮೆಸೇಜ್ ಅಂತ ಏನಾದ್ರೂ ಇದೆ ಅಂತ ಅನ್ನೋದಾದ್ರೆ, ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಮ ಎಮೋಷನಲ್, ನಿಮ್ಮ ಎನರ್ಜಿಗೆ ಬರೋದಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಮಾತಾಡೋದಕ್ಕಿಂತ ಮುಂಚೆ ಹೀಲ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ನಿಮಗೆ ಡೀಪ್ಲಿ ತುಂಬಾ ಅಟ್ಯಾಚ್ಡ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಲ್ಪ ಕಾನ್ಫ್ಲಿಕ್ಟೆಡ್ ಎನರ್ಜಿ ಇದೆ. ಬಟ್ ರೆಡಿ ಇದ್ದಾರೆ. ಬಟ್ ಕಾನ್ಫ್ಲಿಕ್ಟೆಡ್ ಎನರ್ಜೀಸ್ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ, ಎಕ್ಸ್‌ಪೀರಿಯನ್ಸ್ ಶಿಫ್ಟ್ ಆಗುತ್ತಾ ಅಂತ ಕೇಳೋದಾದ್ರೆ, ಯೆಸ್, ಖಂಡಿತ ಶಿಫ್ಟ್ ಆಗುತ್ತೆ. ಸೊ, ಇದು ಈ ರೀಡಿಂಗಲ್ಲಿ ನೀವು ಒಂದು ಪ್ರಾಮಿಸಿಂಗ್ ನೋಟ್ ಅಂತ ಏನಾದರೂ ನೋಡೋದಾದ್ರೆ, ಅವರು ನಿಮ್ಮ ಬಗ್ಗೆ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಸೊ, ನನ್ನ ಹತ್ರ ಬಂದು ಕನ್ಫೆಷನ್ ಎನರ್ಜಿ ಬರುತ್ತಾ ಅಂತ ಕೇಳೋದಾದ್ರೆ, ಇಟ್ಸ್ ಯೆಸ್ ಅಂತ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ ಇಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಕನ್ಫೆಷನ್ ಎನರ್ಜಿ ಸ್ಟ್ರಾಂಗ್ ಆಗಿ ಇದೆ. ಅವರು ಬರೋದಕ್ಕೆ ಸ್ವಲ್ಪ ನೀವು ವೇಟ್ ಮಾಡಿ. ಖಂಡಿತ ಅವರು ಬಂದು ನಿಮ್ಮನ್ನ ರೀಚ್ ಮಾಡ್ತಾರೆ ಅನ್ಎಕ್ಸ್‌ಪೆಕ್ಟೆಡ್ ವೇ. ಥ್ರೂ ಟ್ಯಾರೋ ಮುಖಾಂತರ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆದರೆ ಮಾತ್ರ ನೀವು ತಗೊಳ್ಳಿ. ಇದೊಂದು ಜೆನೆರಿಕ್ ರೀಡಿಂಗ್ ಆಗಿರುತ್ತೆ. ಸೊ, ಎಲ್ಲರಿಗೂ ಇದೇ ಥರ ರೆಸೊನೇಟ್ ಆಗಬೇಕು ಅಂತ ಏನೂ ಇಲ್ಲ. ಸೊ, ನಿಮಗೆ ಪರ್ಸ್ನಲ್ ಆಗಿ ನಿಮಗೆ ರೀಡಿಂಗ್ ಮಾಡಿ ನಿಮ್ಮ ಎನರ್ಜೀಸ್ ನಿಮ್ಮ ಪಾರ್ಟ್ನರ್ ಜೊತೆ ಏನಾಗ್ತಾ ಇದೆ ಅಂತ ಚೆಕ್ ಮಾಡಬೇಕಾದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.